ನಮಸ್ಕಾರ ಕೆಳಗೆ ಪೀಪಲ್ 75 ಡೇಸ್ ಡೈಲಿ ಡೇ ಚಾಲೆಂಜಿನ ಇವತ್ತು 29ನೇ ದಿನ. ಇವತ್ತಿಷ್ಟು ಲೇಟ್ ಮಾಡಿ ಎದ್ದು ಕುಂತು ಯೋಚನೆ ಮಾಡ್ತೀನಿ, ಒಬ್ಬ ಬ್ಯಾಚುಲರ್ ನ ಲೈಫ್ ದಾಗ ಫ್ರೀಡಮ್ ಅಂತೂ ಬಾಳೆ ಇರ್ತದ, ಆದ್ರೆ ನೆಮ್ಮದಿ ಅನ್ನೋದೇ ಇರಲ್ಲ. ಯಾವ ಕನಸನ್ನ ಕಂಡು ಅದನ್ನ ಪೂರ್ತಿ ಮಾಡ್ಕೊಳಕ ಮನೆಯಿಂದ ಹೊರಗ್ ಬರ್ತೀವಿ, ಆದ್ರೆ ಒಬ್ನಿಗೆ ಇರ್ಲಕ್ಕ ರೂಢಿ ಇಲ್ಲ ಅಂದ್ರು ಲೈಫ್ ನಮಗ ಒಬ್ನೇ ಇರೋದನ್ನ ಕಲ್ಸ ಬಿಡ್ತದ. ನಾವು ಬ್ಯಾಚುಲರ್ ಹುಡುಗರು ಮನೆಯವರಿಗೆ ಒಂದ್ ಸುಳ್ಳಂತೂ ಯಾವಾಗ್ಲೂ ಹೇಳೇ ಹೇಳ್ತೀವಿ. ಮಮ್ಮಿ ಕೇಳ್ತಾಳ ಊಟ ಮಾಡಿ ಏನಿಲ್ಲ ಅಂತ, ಆದ್ರೆ ನಾವು ಖುಷಿಯಿಂದ ಹೇಳ್ತೀವಿ ಜಸ್ಟ್ ಊಟ ಮಾಡೀನಿ ಅಂತ. ನಿಜ ಏನು ಅಂದ್ರೆ ಆ ಟೈಮ್ ಅಲ್ಲಿ ಅಡಿಗೆ ಮಾಡೇ ಇರಲ್ಲ. ನಮಗೆ ಈ ಸುಳ್ಳು ಯಾಕೆ ಹೇಳ್ಬೇಕಾಗುತ್ತಂದ್ರೆ ನಾವೇನಾದ್ರೂ ನಿಜ ಹೇಳಿದ್ರೆ ಅವ್ರಿಗೆ ಅವ್ರ ಮಗನ ಚಿಂತೆ ಹತ್ತಿ ಬಿಡ್ತದ. ಆದ್ರೆ ಇವಾಗ ಯಾರು ಕೇಳೋರು ಇಲ್ಲಿ ಬಿಡ್ರಿ. ಫ್ಯಾಮಿಲಿಯಲ್ಲಿ ಎಲ್ಲಾ ಬ್ಯಾಚುಲರ್ ಲೈಫ್ ದಾಗ ಕಷ್ಟಗಳ ಸುರಿಮಳೆನೇ ಇರ್ತಾವ, ಆದ್ರೆ ಅವ್ರು ಅದನ್ನ ಯಾರ ಮುಂದೆ ಕೂಡ ಮನ್ಸು ಬಿಚ್ಚಿ ಹಂಚ್ಕೊಳ್ಳೋದೇ ಇಲ್ಲ. ಇವತ್ ಈದ್ ಹಬ್ಬ ಇತ್ತು ಅಂತ ಕೆಳಗಿನ ಮನಿ ಆಂಟಿ ಊಟ ಕಳಿಸಿದ್ರು, ಅದನ್ನ ತಿಂದು ನೈಟ್ ಸ್ವಲ್ಪ ಗಿಚ್ಚಗಿಲಿಲ್ಲ ನಂಗ ರೆಡಿ ಆಗಿನಿ ಕೇಕ್ ಮಲ್ಡ್ರ್ ಮಾಡ್ಲಕ್ಕ. ಅಲ್ಲಿಂದ ಸೀದಾ ಅಣ್ಣಗಳ ಹತ್ರ ಬಂದು ಅಣ್ಣ ವಿಶ್ ಮಾಡಿ ಚಾ ಕುಡ್ತಾ ಕುಂತೀವಿ. ಆಮೇಲೆ ಕೇಕ್ ನೋಡೋ ಅಂದ್ರೆ ಫುಲ್ ಕನ್ಫ್ಯೂಸ್ ಆಗಿದ್ದಾನ. ಅವ್ರ ಹುಡುಗಿ ಬಡ್ಡಕ್ಕ ಇಷ್ಟು ಕನ್ಫ್ಯೂಸ್ ಆಗಿದ್ದಾನೋ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ದಿನ ಭೂಮಿಗೆ ಬಂದಿರೋ ಖುಷಿದಾಗ ಸ್ವಲ್ಪ ಸನ್ಮಾನ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಮುಗಿಸಿ ಅಲ್ಲೇ ಸ್ವಲ್ಪ ಕೇಕ್ ತಿಂದಿದ್ದೆ ಅಂತ ಇವತ್ತು ಅಡಿಗೆ ಅಂತೂ ಮಾಡಲ್ಲ. ಹಂಗೆ ಇವತ್ತಿನ ಥಾಟ್ ಕೇಳ್ಬಿಟ್ರಲ್ಲ ಸುಮ್ಮ. ಯಾವತ್ತು ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನ ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾ, ನೀವು ಬ್ಯಾಚುಲರ್ ಇದ್ರೆ ಬಹಳ ಕಷ್ಟ ಏನು ಅನ್ನೋದು ಕಾಮೆಂಟ್ ಮಾಡಿ ನೋಡಮ್ಮ. ಇವತ್ತಿಗಿಷ್ಟೇ. ಇಷ್ಟಾದ್ರೆ ಲೈಕ್ ಸೇರಿ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನಾನು ಫೇಸ್ ಗೆ ಫಾಲೋ ಮಾಡಿ ನಿಮ್ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಮುಂದೆ ಸಿಗಮ್ಮ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.